ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿನಿ. ಸೊ ನೀವು ನೋಡ್ತಿರೋದು ಮೋನಿಕಾ ವಜ್ರಗಿರಿ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಪೂಜಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದಂಥ ಸೀರೆಗಳನ್ನು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಪೂಜಾ ಸಿಲ್ಕ್ಸಲ್ಲಿ ಒಂದಷ್ಟು ಸ್ಯಾರೀಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನನ್ನ ಪ್ರಯಾರಿಟಿಗೆ ತಕ್ಕ ಹಾಗೆ ನಾನು ಸ್ಟಿಚಿಂಗ್ಸ್ಗಳನ್ನು ಮಾಡಿಸ್ತೀನಿ. ಸೊ ಇಲ್ಲಿ KM ದೊಡ್ಡಿಯಲ್ಲಿ ನಮ್ಮಕ್ಕ ನನಗೆ ಬ್ಲೌಸಸ್ಗಳನ್ನು ಸ್ಟಿಚ್ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ಲು ಮುಂಚೆನೇ. ಆದರೆ ಎಲ್ಲಿ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ಅದನ್ನು ನಾನು ತಿಳ್ಕೊಂಡು ನಿಮಗೂ ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ಈ ಟೇಲರ್ ಶಾಪ್ ಹೆಸರು ಬಂದ್ಬಿಟ್ಟು ಶಿವು ಲೇಡೀಸ್ ಆ್ಯಂಡ್ ಜೆಂಟ್ಸ್ ಟೇಲರ್ ಅಂತ. ಇದಿರೋದು KM ದೊಡ್ಡಿ ಮತ್ತು ಮಂಡ್ಯಗೆ ಹೋಗೋ ರೋಡಲ್ಲಿ ಇರುವಂಥ ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಎದುರುಗಡೆ. ಸೊ ಇಲ್ಲಿ ಲೇಡೀಸ್ ಮತ್ತು ಜೆಂಟ್ಸ್ ಬಟ್ಟೆ ಎರಡನ್ನೂ ಕೂಡ ಸ್ಟಿಚ್ ಮಾಡ್ತಾರೆ. ಸೊ ನಿಮಗೆ ಬೇಕು ಅಂದರೆ ಖಂಡಿತ ವಿಸಿಟ್ ಮಾಡಿ. ಕೆಲವು ಸತಿ ನಾವು ಬಟ್ಟೆಗಳನ್ನು ತೊಗೊತೀವಿ, ಅದನ್ನು ಹಾಗೆ ಡಂಪ್ ಮಾಡಿಬಿಡ್ತೀವಿ. ಸೊ ಅದು ಆಗಬಾರ್ದು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸ್ಟಿಚ್ ಮಾಡಿಸ್ಬಿಡ್ಬೇಕಾಗುತ್ತೆ. ಸೊ ನಾವು ಕೂಡ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ನಮ್ಮ ಅಮ್ಮಂಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ, ಅಲ್ಲೇ ಬಟ್ಟೆ ತೊಗೊಂಡು ಅಲ್ಲೇ ಹೊಲಿಸ್ಬಿಡೋದು. ಇಲ್ಲ ಅಂತಂದರೆ ನಾವು ಅದನ್ನು ಹಾಗೆ ಸ್ಟೋರ್ ಮಾಡಿಬಿಡ್ತೀವಿ ಅಂತ. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮೇಜರಾಗಿ ನಾವು ಹೆಂಗಸರಿಗೆ ಕಂಫರ್ಟಬಲ್ ಆಗಿರುವಂಥ ಸ್ಟಿಚಿಂಗ್ ಮಾಡುವಂಥ ಟೇಲರ್ಸ್ಗಳನ್ನ ಹುಡುಕ್ತೀವಿ. ಕೆಲವು ಸತಿ ಫಿನಿಶಿಂಗ್ ಚೆನ್ನಾಗಿರಲ್ಲ, ಅಥವಾ ವರ್ಕ್ ನಮಗೆ ಇಷ್ಟ ಆಗೋದಿಲ್ಲ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ನಮಗೆ ಕಂಫರ್ಟಬಲ್ ಅಂತ ಅನಿಸಿರೋರ ಹತ್ರನೇ ಹೊಲಿಸ್ಬೇಕು ಅಂತ ನಾವು ವೆಯ್ಟ್ ಮಾಡ್ತೀವಿ. ಕೆಲವು ಸತಿ ಕೆಲವು ಟೇಲರ್ಗಳು ತುಂಬ ಬ್ಯುಸಿ ಇರ್ತಾರೆ. ಬಟ್ ಇವ್ರು ಯಾವತ್ತೂ ನಾನು ಬ್ಯುಸಿ ಅಂತ ಹೇಳಿಲ್ಲ. ಓಕೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅಫ್ಕೋರ್ಸ್ ಅವ್ರಿಗೆ ತುಂಬ ಕೆಲಸ ಇರುತ್ತೆ. ಬಟ್ ಸ್ಟಿಲ್ ನಾವು ಹೇಳಿದ ಟೈಮ್ಗೆ ಅವರು ಕೊಟ್ಟಿದ್ದಾರೆ ಎಲ್ಲ ಸತಿನೂ. ಸೊ ದಟಿಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಈ ಸತಿಯೂ ಕೂಡ ಒಂದಷ್ಟು ಡೇಟ್ಸ್ಗಳನ್ನು ಕನ್ಫರ್ಮ್ ಮಾಡಿನೇ ನಾನು ಸ್ಟಿಚಿಂಗಿಗೆ ಕೊಟ್ಟೆ ಅಂತ ಹೇಳ್ಬೋದು. ಯಾಕೆಂತಂದರೆ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಇದೆ. ಸೊ ಅವ್ರಿಗೂ ಕೂಡ ಜಾಸ್ತಿನೇ ಆರ್ಡರ್ಸ್ ಇರುತ್ತೆ. ಬಟ್ ಸ್ಟಿಲ್ ಇವತ್ತು ಇದೇ ಸೀರೆ ಬೇಕು, ಇವತ್ತಿಗೆ ಇಷ್ಟೇ ಸೀರೆ ಸಿಗಬೇಕು ಅಂತ ಕೇಳಿಬಿಟ್ಟು ಸ್ಟಿಚಿಂಗ್ ಕನ್ಫರ್ಮ್ ಮಾಡಿ ಕೊಟ್ಟಿದ್ದೀವಿ. ಅವರು ಕೂಡ ಹಾಂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಅಕ್ಕ ನಾನು ತಂದುಕೊಡ್ತೀನಿ ಅಂತಲೂ ಹೇಳಿದ್ದಾಳೆ. ನೋಡಬೇಕು ಅದು ಎಷ್ಟು ಬೇಗ ತಂದುಕೊಡ್ತಾಳೆ ಅಂತ. ಅಫ್ಕೋರ್ಸ್ ಅವರಂತೂ ಬಟ್ಟೆಗಳನ್ನ ಹೊಲಿದು ಕೊಡ್ತಾರೆ. ಅವಳು ಎಷ್ಟೊತ್ತಿಗೆ ತಂದು ಕೊಡ್ತಾಳೆ, ನಾವು ಯಾವ ಥರ ಹಾಕೋತೀವಿ ಅಂತ ನೋಡಬೇಕು ಅಷ್ಟೇ. ಸೊ ನಿಮಗೂ ಯಾರಿಗಾದರೂ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸೋದಿದ್ದರೆ KM ದೊಡ್ಡಿಯಲ್ಲಿ ಇವ್ರ ಹತ್ರನೇ ಹೋಗಿ ಅಂತ ಹೇಳ್ತೀನಿ. ಯಾಕಂತಂದರೆ ತುಂಬ ನೀಟಾಗಿ ಸ್ಟಿಚಿಂಗ್ ಮಾಡ್ತಾರೆ. ಜೊತೆಗೆ ಅಫೋರ್ಡಬಲ್ ಆಗು ಕೂಡ ಇದೆ ಇವರ ಸ್ಟಿಚಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಮತ್ತೆ ನಾವು ಬಸ್ ಹತ್ಕೊಳ್ಳೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ರೋಡ್ ಕ್ರಾಸ್ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾವು ಬಂದಿದ್ದೀವಿ ಅಂತ. ನಾನೇ ಅವ್ರನ್ನ ಜೋರಾಗಿ ಕರೆದೆ, ಆ ಕಡೆ ಇದ್ದರು. ಸೊ ಅವ್ರನ್ನ ನಮ್ಮನ್ನ ನೋಡಿದ ತಕ್ಷಣ ನಿನ್ನ ವಾಯ್ಸಲ್ಲೇ ಗೊತ್ತಾಯಿತು ನೀನೇ ಅಂತ ಹೇಳಿ ಬಂದರು. ಸೊ ಬಂದುಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಫನ್ ಟಾಕ್ಸ್ ನಡೀತು. ಸೊ ಇವರು ನಮ್ಮ ಮನೆಯ ಹಿರಿಯ ಅಳಿಯ, ಅಂದರೆ ನಮ್ಮ ಅಜ್ಜಿಗೆ ಮೊದಲನೇ ಅಳಿಯ, ನಮ್ಮ ದೊಡ್ಡಮ್ಮನ ಗಂಡ ಕುಣ್ಸಿದ್ದೇಗೌಡ ಅಂತ, ನಾಡಗೌಡರು ಅಂತಲೂ ಕರೀತಾರೆ. ಆಲ್ಬುಜ್ನಳ್ಳಿಯಲ್ಲಿ ಇವರು ಒಂಥರ ವರ್ಲ್ಡ್ ಫೇಮಸ್ ಇದ್ದ ಹಾಗೆ. ಸೊ ಒಂಥರ ನಮ್ಮ ಅಮ್ಮಂಗೆ ಫಾದರ್ ಫಿಗರ್ ಅಂತ ಹೇಳ್ಬೋದು. ಯಾಕಂತಂದರೆ ಇವ್ರ ಮದುವೆ ಆದಾಗ, ಅಂದರೆ 1973 ನಮ್ಮಮ್ಮ ಪುಟ್ಟು ಹುಡುಗಿ, ಅಂದರೆ 1 or 2 years ಅಂತ ಅಷ್ಟೇ ಅಂತೆ. ಹಾಗಾಗಿ ಇವ್ರನ್ನೂ ಕೂಡ ಅವರು ಮಗಳ ಥರನೇ ನೋಡಿದ್ದಾರೆ. ನಮ್ಮ ಅಕ್ಕನಿಗೆ ಮತ್ತು ಅಮ್ಮಂಗೆ ಅಷ್ಟು ಏಜ್ ಗ್ಯಾಪ್ ಜಾಸ್ತಿ ಇಲ್ಲ, ಅಂದರೆ ಒಂದು 10 years ಡಿಫ್ರೆನ್ಸ್ ಅಂತ ಇರಬಹುದು. ದೊಡ್ಡ ಅಕ್ಕಂಗೆ ಒಂದು 4 years ಅಷ್ಟೇ ಅಂತೆ. ಸೊ 2 years ಗ್ಯಾಪ್ ಅಂತಂದ್ರೂ ಒಂದು 10 years ಅಷ್ಟೇ ಈ ಅಕ್ಕನಿಗೆ ಗ್ಯಾಪ್ ಇರೋದು. ಸೊ ಈ ಅಕ್ಕನ ಹೆಸರು ಬಂದು ಸುಮಾ ಅಂತ. ಸಮ್ಟೈಮ್ಸ್ ಶಿ ಈಸ್ ವೆರಿ ಪರ್ಟಿಕ್ಯುಲರ್ ಆನ್ ಸೇಯಿಂಗ್ ಹರ್ ನೇಮ್. ಅವಳ ಹೆಸರು ಸುಮಾ K ಅಂತ, ಕುಣ್ಸಿದ್ದೇಗೌಡ ಅಂತ. ಆ್ಯಕ್ಚುಲಿ ಹೇಳಬೇಕಂತಂದರೆ ನಾವು ಮುಂಚೆ ಬಸ್ ಇಳಿದ ತಕ್ಷಣವೇ ಹೋಗ್ಬಿಟ್ಟು ಇಲ್ಲಿ ಕಾಫಿ ಕುಡ್ಕೊಂಡು ಬಂದಿದ್ವಿ. ಕಾಫಿ ಜೊತೆಗೆ ಒಂದೇ ಒಂದು ಸೆಟ್ ದೋಸೆ ತೊಗೊಂಡು 3 ಜನನೂ ಒಂದೊಂದು ದೋಸೆ ತಿಂದ್ಕೊಂಡು ಆಮೇಲೆ ಶಾಪಿಂಗ್ ಹೋಗಿದ್ವಿ. ಯಾಕೆಂದರೆ ಸ್ವಲ್ಪ ಲೇಟ್ ಆಗಿತ್ತು ಕೆಲಸ ಎಲ್ಲ ಮುಗಿಯೋದೆಲ್ಲ. ಹಾಗಾಗಿ ಈಗ ಮತ್ತೆ ನಮ್ಮ ದೊಡ್ಡಪ್ಪ ಮತ್ತೆ ಕಾಫಿ ಕುಡಿಯೋಣ, ತಿಂಡಿ ತಿನ್ನೋಣ ಅಂತ ಅಲ್ಲೇ ಕರ್ಕೊಂಡು ಹೋದರು. ನಿಮ್ಗೆ ಗೊತ್ತಲ್ಲ, ದೊಡ್ಡವ್ರು ಹಾಗೆ ಅಲ್ವಾ, ಹೊಟ್ಟೆ ಖಾಲಿ ಬಿಟ್ಟು ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಇಲ್ಲ, ತಿನ್ನಲೇಬೇಕು ಅಂತ. ಮತ್ತೆ ಕಾಫಿ ಆರ್ಡ್ರ್ ಮಾಡಿ 2 ದೋಸೆ ಆರ್ಡ್ರ್ ಮಾಡಿದ್ವಿ. ನನಗೇನು ಬೇಡ ಅಂತ ಅನಿಸ್ತು, ಹಾಗಾಗಿ ಬೇಡ ಅಂತ ಹೇಳ್ತಿದ್ದೆ. ಆದರೂ ಇಲ್ಲ, ತಿನ್ನಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ರು. ಸೊ ರೀಸೆಂಟಾಗಿ ಒಂದು ಟ್ರಿಪ್ ಹೋಗಿದ್ರು. ಸೊ ಅದರಲ್ಲಿ ಆಗಿರುವಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನು ನಮಗೆ ನರೇಟ್ ಮಾಡ್ತಾಯಿದ್ರು. ಮಾಡಿದವರು ಮಗ ಇವನ್ ಬಬ್ಬಲ್ದೆ ಬರೇ ಬಿಸ್ತಿ ಕೊಡೋ. ಬನ್ನಿ, ಏನು ಸಮಾಚಾರ? 5 ದಿನದಲ್ಲಿ ಬಿಟ್ಟಿದ್ದಿ ಮಗ. 5 ದಿವಸ ಬಿಟ್ಬಿಡು ಅಂತ ಹೇಳಿದ್ರು ಎಲ್ಲ ಜಾಸ್ತಿ ಇಕ್ಕಂದ. ಇದನ್ನು ಕವರ್ ಒಳಗೆ ಹಾಕ್ಬಿಡು ಮನ. ಸೊ ಅವ್ರು ಲಾಸ್ಟ್ ಟೈಮ್ ಮಾಲೆ ಹಾಕಿಸ್ಕೊಂಡಾಗ ಒಂದು ಸೌತ್ ಟೂರ್ ಮಾಡ್ಕೊಂಡು ಬಂದಿದ್ರು. ಅಲ್ಲಿ ಒಂದಷ್ಟು ಫಾರಿನರ್ಸ್ಗಳನ್ನ ಮೀಟ್ ಮಾಡಿದಾಗ ಅವ್ರಿಗಾಗಿದ್ದ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ರು ನಮ್ಮ ಜೊತೆಲಿ. ಮಗ ಮಣಿಯಾಗಿ ಶಾಯಿ ಮಾಡ್ಕೊಂಡ್ರು. ಅಲ್ಲಿ ಅದೇನೋ ಡೈರು ಅಂತಾರಲ್ಲವ, ತೋರ್ಕೊಂಡು ಹೋಯ್ತಾನಲ್ಲ ಒಬ್ಬ, ಅವ್ರ ಜೊತೆಲೆ ಹೊಂಟೋದಿ ನಾನು. ಈ ನಮ್ಮೂರವ್ರು ಬಿಟ್ಬಿಟ್ಟು ದುಡ್ಡ ಎಳೆದು ಕೊಟ್ಬಿಟ್ರು. ಅವನು ಫೋಟೋ ಹೊಡಿಸ್ಕೊಂಡ್ರು. ವೈನ ತೋರ್ದವನ
ಆಮೇಲೆ ನಮ್ಮ ಹಿಂಗಂದ್ರು ನಮಗೆ ಕನ್ನಡ ಬರೋದಿಲ್ಲ ಅಂತ ಮಣಿ ಅಂದರು ಇಂಗ್ಲೀಷ್ ಮಣಿ ಅಂದರು ಹೋಗಿ ಬಂದಾಮಿ ಅಂದು ತುಂಬ ಸಣ್ಣ ಮಾಡ್ಕೊಬಿಟ್ಟು ಬನ್ನಿ ಇಲ್ಲಿ ನಿಂತ್ಕರಿ ಅಂದರು ನನಗೆ ಅನುಭವ ಇರೋದು ನಿಮ್ಮ ಗೌಡನಿಗೂ ಹೊಂಟಾಗಿ ಇಲ್ಲಿ ಎಲ್ಲ ಪ್ರಚಾರ ಆಗ್ಬಿಟ್ಟದೆ. ಸೊ ಈ ಥರ ಎಕ್ಸ್ಪೀರಿಯನ್ಸಸ್ಗಳನ್ನು ಆದವಾಗ ನಮ್ಮ ಜೊತೆ ಶೇರ್ ಮಾಡ್ತಾ ಇರ್ತಾರೆ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ಅಫ್ಕೋರ್ಸ್ ಫಾರಿನರ್ಸ್ಗಳನ್ನ ನೀವು ನೋಡಿರ್ತೀರ, ಅವರು ಇಂಡಿಯನ್ಸು ಸ್ವಲ್ಪ ಡಿಫ್ರೆಂಟಾಗಿ ಡ್ರೆಸ್ಅಪ್ ಆಗಿರ್ತಾರೆ, ಜೊತೆಗೆ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಪಿಕ್ಚರ್ಸ್ಗಳನ್ನ ತಗೊತಾರೆ. ಸೊ ಆವಾಗ ಒಂದಷ್ಟು ಪಿಕ್ಚರ್ಸ್ಗಳನ್ನು ತಗೊಂಡಿದ್ದನ್ನು ಅವರ ಅಣ್ಣನ ಮಕ್ಕಳು ಶೇರ್ ಮಾಡಿಬಿಟ್ಟಿದ್ರು ಎಲ್ಲ ಕಡೆನೂ. ಸೊ ಅದನ್ನು ನೋಡಿ ಯಾಕೆ ಶೇರ್ ಮಾಡಿದ್ರಿ ಅಂತ ಎಲ್ಲರಿಗೂ ಬೈಕೊಂಡು ಓಡಾಡ್ತಾಯಿದ್ರು ನಮ್ಮ ದೊಡ್ಡಪ್ಪ. ಸೊ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಒಡಿಯಾ ಏನು ತಿಳ್ಕೊಬೇಡ, ಸಿಂಗಲ್ಲು ಖಾಲಿ ದೋಸ್ಗಳಿವು ಸೆಟ್ ಅವಲ್ಲ, ಇಬ್ಬರಿಗೂ ಒಂದೊಂದು ಕೊಟ್ಬಿಡ್ತೀವಿ. ರೋಸ್ಟ್ ಕೊಡು ಒಂದೊಂದೇ ಒಂದೊಂದು ಹಾಂ ಹೆಂಗ ಗಟ್ಟಿ ಚಟ್ನಿ ಹಾಕಿ ರೊಟ್ಟಿ ಹಂಗೆ ಸುಡು. ಮನೆಗೆ ಹೋದಾಗೆಲ್ಲ ನಮಗೊಂಥರ ಕಂಫರ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ದೊಡ್ಡಮ್ಮ ಬಿಸಿ ಬಿಸಿ ನೀರು ಕಾಯಿಸಿ ಸ್ನಾನ ಮಾಡೋಕ್ಕೆ ಕೊಡ್ತಾರೆ, ಅದಂತೂ ಸೂಪರಾಗಿರುತ್ತೆ. ಇನ್ನು ನಮ್ಮ ದೊಡ್ಡಪ್ಪ ಮಲ್ಕೊಳ್ಬೇಕಾದ್ರೆಲ್ಲ ಸೊಳ್ಳೆ ಪರ್ದನ ನೀಟಾಗಿ ಕಟ್ಟಿ ಒಂಥರ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ. ನಮ್ಗೆ ತುಂಬ ಖುಷಿಯಾಗುತ್ತೆ. ಇನ್ನು ನಮ್ಮ ದೊಡ್ಡಮ್ಮ ಮಾಡೋ ತರಕಾರಿ ಬಾತಂತೂ ಹೇಳೋ ಹಾಗೆ ಇಲ್ಲ. ಅದು ಯಾವಾಗಲೂ ನಾವು SSLC ಮುಗಿಸ್ಕೊಂಡು ಒಂದು ಬ್ರೇಕ್ ತೊಗೊಳಕ್ಕಂತ ಹೋಗಿದ್ವಿ ಒಂದು 10 ದಿನ. ಅವಾಗ ತಿಂದಿದ್ದು ಬಾತ್ ನೆನೆಸ್ಕೊಂಡ್ರೆ ನನಗೆ ಇವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹೀಗೆ ಮಾತಾಡಿಕೊಂಡು ಆಮೇಲೆ ನಮ್ಮ ದೊಡ್ಡಪ್ಪನ ಕಳಿಸಿ ನಾವು ಬಸ್ ಹತ್ತೋದಕ್ಕೆ ಅಂತ ಬಂದ್ವಿ. ಮನೆಗೆ ಬಂದಿದ್ದ ಇನ್ನು ನಮ್ಮ ಅಕ್ಕನ ಬಗ್ಗೆ ಹೇಳಬೇಕು ಅಂತಂದರೆ, ಅವಳೊಂಥರ ಫ್ರೆಂಡ್ ಥರ. ನನಗೂ ಫ್ರೆಂಡು, ನಮ್ಮ ಅಮ್ಮನಿಗೂ ಫ್ರೆಂಡು. ಇವರು ಅಕ್ಕಂದ್ರೆಲ್ಲ ಇದ್ದರೆ ನಮಗೆ ನಮ್ಮ ಅಮ್ಮನ ಬಗ್ಗೆ ಅಷ್ಟು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾವು ಹೇಗೆ ನಮ್ಮ ಅಮ್ಮನ ನೋಡ್ಕೋತೀವೋ ಅವರು ಅದೇ ಥರ ನೋಡ್ಕೋತಾರೆ. ನಮ್ಮಮ್ಮನ ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡಿಸ್ತಾರೆ, ಹುಷಾರಾಗಿ ನೋಡ್ಕೋತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ಅವ್ರ ಬಗ್ಗೆ ಶೇರ್ ಮಾಡ್ತೀನಿ. ಸೊ ನಾವು ಶಾಪಿಂಗ್ ಮುಗಿಸ್ಕೊಂಡು ಇವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ 7 o'clock ಆಗಿಬಿಟ್ಟಿತ್ತು. 7ಗೆ ತುಂಬ ಡಾರ್ಕ್ ಆಗಿಬಿಟ್ಟಿತ್ತು, ಇವಾಗ ಚಳಿಗಾಲ ಇರೋದ್ರಿಂದ. ಸೊ ನನ್ನ ತಂಗಿ ನಾವೇನೋ ತರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು ಅಂತ ಅನಿಸುತ್ತೆ. ನಾವು ಏನೂ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೆ ಏನೂ ತೊಗೊಂಡು ಬಂದಿಲ್ವಾ ಅಂತ ಹೇಳ್ತಾ ಇದ್ಲು. ಓಪನ್ ದ ಗೇಟ್. Hi Chandana. Hello Dalipulu. How are you? ಏನು ತರಬೇಕಿತ್ತು? ಏನು ತರಲಿಲ್ಲ. So this was our day, and thank you for watching the video.